ಯಾರಿಬ್ರು? ನನಗ್ ಗೊತ್ತಿಲ್ಲ ಅನ್ಕೋಬೇಡ. ಅವಳು ನೋಡಿದ್ರೆ ನಾಚ್ಕೊಂಡು ಫೋನಲ್ಲಿ ಮಾತಾಡ್ತಿದ್ಲು. ಅವಳು ಅಂದ್ರೆ ಯಾರು? ಇನ್ಯಾರು? ಆ ಭುವಿ. ಭುವಿ ನಾಚ್ಕೊಂಡ್ ಮಾತಾಡ್ತಿದ್ಲಾ? ಹೌದು. ಏನ್ ವಿಷಯ? ಅವಳು ನಿನ್ನ ಪ್ರೀತಿ ಮಾಡ್ತಿದ್ದಾಳಾ? ಹಾಗಂತ ನಿನಗೆ ಹೇಳಿದ್ಲಾ? ಇಲ್ಲ. ಹಾಗಾದ್ರೆ ಇಲ್ಲ. ಅವಳು ನಿನ್ ಜೊತೆ ಮಾತಾಡಿದ್ಲು, ನನಗ್ ಗೊತ್ತು. ಅವಳು ನಿನ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನ್ ನಿನಗೆ ಫೋನ್ ಮಾಡ್ದೆ. ಕಾಲ್ ವೇಟಿಂಗ್ ಬರ್ತಿತ್ತು. ಹೇಳು, ಏನ್ ಮಾತಾಡಿದ್ಲು? ಕಾಲ್ ವೇಟಿಂಗ್ ಬರ್ತಿದೆ ಅಂತಂದ್ರೆ ಮಾತಾಡ್ತಿದ್ದೆ ಅಂತ ಅರ್ಥ. ಭುವಿ ಜೊತೆನೆ ಮಾತಾಡ್ತಿದ್ದೀನಿ ಅಂತ ಅರ್ಥನಾ? ಮತ್ ಹಾಗಾದ್ರೆ ಯಾರ್ ಜೊತೆ ಮಾತಾಡ್ತಿದ್ದೆ? ಯಾರ ಜೊತೆ ಮಾತಾಡ್ತಿದ್ದೆ ಅಂತ ನಿನಗೆ ಹೇಳ್ಬೇಕಾ? ನನಗೆ ಮದುವೆ ಆಗೋ ಹುಡುಗಿ ಜೊತೆ ಮಾತಾಡ್ತಿದ್ದೆ. ಇಡು ಫೋನು. ಮದುವೆ ಆಗೋ ಹುಡುಗ ಅಂತ ಇವಳು ಹೇಳ್ತಿದ್ದಾಳೆ, ಮದುವೆ ಆಗೋ ಹುಡುಗಿ ಅಂತ ಬಾವ ಹೇಳ್ತಿದ್ದಾನೆ. ಅಷ್ಟಕ್ಕೂ ನಿಜವಾಗ್ಲೂ ಏನಾಗ್ತಿದೆ? ಏನ್ರಿ ಇಲ್ ಬನ್ನಿ. ಅಬ್ಬಬ್ಬಬ್ಬ, ಏನೇ ಅಲ್ ನೋಡಿ. ಇದೇನೆ ಬರೀ ನೆಲದ ಮೇಲೆ ಮಲ್ಕೊಂಡಿದ್ವಿ ಅಲ್ವಾ? ಮಹಾರಾಣಿ ಹಾಗೆ ಮಲ್ಕೊಂಡಿದ್ದಾಳೆ. ಚಾಪೆ, ದಿಂಬು, ಬೆಡ್ಶೀಟು ಇದೆಲ್ಲ ಎಲ್ಲಿಂದ ಬಂತೆ? ನಾನು ಹೇಳಿದ್ದೆ ಅಲ್ವಾ ನಮ್ಮ ಮಗನ ನಂಬೋಕೆ ಆಗಲ್ಲ ಅಂತ. ಇವರು ಮಾಡ್ತೀನಿ. ಇದೇನಿದು? ಅಯ್ಯೋ, ಹಾಕಿದ ಬೀಗ ಹಾಕಿದ ಹಾಗೆ ಇದೆ. ಮತ್ ಇದೆಲ್ಲ ಹೇಗ್ ಬಂತು? ಒಂದ್ ಬಕೆಟ್ ನೀರ್ ತಗೊಂಡ್ ಬನ್ನಿ, ಅವಳನ್ನೇ ಕೇಳೋಣ. ಕೇಳೋದಿಕ್ಕೆ ಅಷ್ಟು ನೀರು ಯಾಕೆ? ನೀನ್ ಸೊಸೆ ಕೊಡೋ ಶಾಕ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಒದ್ದೆ ಆಗೋ ಚಾಪು, ದಿಂಬು, ಬೆಡ್ಶೀಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಸದ್ಯಕ್ಕೆ ಒಂದ್ ಚೆಂಬು ನೀರು ತಗೊಂಡ್ ಬರ್ತೀನಿ, ಅದರಿಂದಾನೇ ಕೇಳು. ಹಾ, ಶುರು ಮಾಡು. ಏನತ್ತೆ ಹೀಗೆ ಯಾಕೆ ಎಪ್ಸದ್ರಿ? ಹೀಗೆ ಎಪ್ಸೋದು ಇನ್ಮೇಲೆ. ಅಷ್ಟಕ್ಕೂ ನಾವ್ ಹೇಳೋ ಮೊದ್ಲೇ ನೀನ್ ಎದ್ದು ಎಲ್ಲಾ ಕೆಲ್ಸ ಮಾಡ್ಬೇಕಲ್ವಾ? ಇಷ್ಟೊಂದು ಬದಲಾವಣೆನಾ ಅತ್ತೆ? ದುಡ್ಡು ಬರುತ್ತೆ ಅಂದ್ಕೊಂಡಿದ್ದಕ್ಕೆ ಒಳ್ಳೆ ಮಾತು ಮರ್ಯಾದೆ. ಮೋಸ ಮಾಡಿದ್ಮೇಲೆ ನಿನ್ಗೆ ನರಕನೆ ಅಂತ ರಾತ್ರಿ ಹೇಳಿದ್ದೆ ಅಲ್ವಾ? ಆ ವಿಷಯ ಬಿಡು. ನಿನ್ಗೆ ನಾನು ಬರೀ ನೆಲದ ಮೇಲೆ ಮಲ್ಕೊ ಅಂತ ಹೇಳಿದ್ದೆ. ನಿನ್ಗೆ ಆ ಚಾಪೆ ದಿಂಬು ಬೆಡ್ಶೀಟ್ ಎಲ್ಲಿಂದ ಬಂತು? ಅವರೇ ಕೊಟ್ರು. ಹಾ, ಹಾಕಿದ ಬೀಗ ಹಾಕಿದ ಹಾಗೆ ಇದೆ. ಅವನು ಹೇಗೆ ಕೊಟ್ಟ? ಅಂದ್ರೆ ಅದು ಇರು, ಇದಕ್ಕೆ ಅವನೇ ಉತ್ತರ ಕೊಡ್ಬೇಕು. ಅವನ್ ಎಪ್ಸಿ. ಇದೇ ಅವನಿಗೆ. ಒಂದ್ ನಿಮಿಷ ಇರೋ. ಹೇಯ್ ಕಳ್ಳ ನನ್ನ ಮಗನೇ, ಹೇಳೋ. ಮಲಗಿದ್ ಸಾಕು, ಹೇಳೋ. ಬಾ ಹೊರಗೆ, ಬಾರೋ ಬೇಗ, ಬಾರೋ ಹೊರಗೆ, ಬಾರೋ ಬೇಗ. ಹೇಳೋ. ಗುಡ್ ಮಾರ್ನಿಂಗ್ ಅಮ್ಮ. ಏಯ್, ಓವರ್ ಆಕ್ಟಿಂಗ್ ಮಾಡಬೇಡ. ನಿನ್ನ ಹೆಂಡತಿಗೆ ಚಾಪೆ, ದಿಂಬು, ಬೆಡ್ಶೀಟ್ ಕೊಟ್ಟೆ ಅಂತ ಅಲ್ವಾ? ಹೇಗೆ ಕೊಟ್ಟೆ ಹೇಳೋ? ನಾನು ಯಾವಾಗ ಕೊಟ್ಟೆ? ಕಿಚನಲ್ಲಿ ಸ್ಲ್ಯಾಬ್ ಮೇಲಿದೆ, ತಗೋ ಅಂತ ಹೇಳ್ದೆ. ಅದೇ ನಾನು ಹೇಳ್ಬೇಕು ಅನ್ಕೊಂಡೆ ಮಾವ. ಅಷ್ಟ್ರಲ್ಲಿ ಅತ್ತೆ ಮಾತಾಡ್ಬೇಡ ಅಂತ ಹೇಳಿದ್ರು. ಏಯ್, ಯಾಕೆ ಯಾಕೆ ಹೇಳ್ದೋ? ಹೇಳ್ದೋ? ಹೇಳೋ. ಹೇಳೋ. ಅದು ಚಳಿಗೆ ಅವಳು ನಡುಗ್ತಿದ್ಲು ಅಪ್ಪ, ಹಲ್ಲುನ್ ಕೂಡ ಕಡಿತಿದ್ಲು. ಆ ಸೌಂಡ್ಗೆ ಒಳಗಡೆ ನಿದ್ದೆ ಬರ್ಲಿಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಹೇಳ್ಬಾರ್ದು ಕಣೋ. ಸೌಂಡ್ ಬಂದ್ರೆ ಕಿವಿಗೆ ಹತ್ತಿಡ್ಕೋಬೇಕು.
ಏನೇ ಹೇಳಿ. ಹೊರಗೆ ಚಾಪೆ ದಿಂಬು ಬೆಡ್ಶೀಟ್ ಇಲ್ಲದೆ ಇರೋ ಹಾಗೆ ನೋಡ್ಕೋ. ಅದನ್ನ ಒಳಗೆ ತೆಗ್ದಿಡು. ಸರಿ ಸರಿ. ನೋಡಿಂದು ಮಾವ ನಾನು ವಾಕಿಂಗ್ ಹೋಗಿ ಬರುವಷ್ಟರಲ್ಲಿ ನಾನ್ ರೆಡಿಯಾಗಿ ರೂಮ್ನಿಂದ ಹೊರಗೆ ಬರೋ ಅಷ್ಟ್ರಲ್ಲಿ ನೀನು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿರ್ಬೇಕು. ಇಷ್ಟಕ್ಕೆ ಅಂದ್ರೆ ಆಗಲ್ಲ. ಇನ್ನೂ ಇದೆ. ಟಿಫನ್ ಕೂಡ ರೆಡಿ ಮಾಡಿರ್ಬೇಕು. ನನ್ಗೆ ದೋಸೆ. ನನ್ಗೆ ಉಪ್ಪಿಟ್ಟು ಬಿಸಿ ಬಿಸಿ ಇರ್ಬೇಕು. ನಿನ್ಗೇನ್ ಬೇಕು? ಎರಡು ಸೇರಿಸಿ ದೋಸೆ ಉಪ್ಪಿಟ್ಟು ತಿಂತೀನಿ. ತಿನ್ನು. ನಾನ್ ಬರುವಷ್ಟರಲ್ಲಿ ಎಲ್ಲ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ಪನಿಷ್ಮೆಂಟ್ ಹೇಗಿರುತ್ತೆ ಅಂತ ಹೇಳಲ್ಲ. ಮಾಡಿ ತೋರಿಸ್ತೀನಿ. ಹಾ, ಸರಿ, ಹೋಗಿ ಕೆಲ್ಸ ನೋಡು. ನಿಲ್ಲು. ನೀನು ರಾತ್ರಿ ಉಟ್ಕೊಂಡಿದ್ ಸೀರೆ ಇದಲ್ಲ ಅಲ್ವಾ? ಯಾವಾಗ ಚೇಂಜ್ ಮಾಡ್ದೆ? ಇದೆಲ್ಲಿತ್ತು? ನಾನೇ ಕೊಟ್ಟೆ ಅಮ್ಮ. ಹೌದಮ್ಮ, ದುಡ್ಡು ತರದೇ ಇರೋ ಸೊಸೆ ಕಾಸ್ಟ್ಲಿ ಸೀರೆ ಉಟ್ಕೊಂಡು ಮಲ್ಕೋಬೇಕಾ? ಅದಕ್ಕೆ ಹೊರಗಡೆ ಹಾರಾಕಿದ್ದ ನಿನ್ನ ಹಳೆ ಸೀರೆ ಉಟ್ಕೋ ಅಂತ ನಾನೇ ಹೇಳ್ದೆ. ದುಡ್ಡು ತರೋವರೆಗೂ ಅವಳ ಮೈ ಮೇಲೆ ಕಾಸ್ಟ್ಲಿ ವಸ್ತುಗಳು ಯಾವುದೂ ಇರಬಾರ್ದು. ಹಾ. ಶಬಾಸ್ ನನ್ ಮಗನೇ. ನನ್ ಮಗ ಅಂದ್ರೆ ಹೀಗಿರ್ಬೇಕು. ಸರಿ, ನಾನು ವಾಕಿಂಗ್ ಹೋಗ್ಬಿಡ್ತೀನಿ. ನಾನ್ ರೆಡಿಯಾಗಿ ಬರೋ ಅಷ್ಟ್ರಲ್ಲಿ ಎಲ್ಲ ರೆಡಿ ಮಾಡಿರ್ಬೇಕು. ಸಾರಿ ಇಂದು. ಏನ್ರಿ, ನನ್ನನ್ನ ನಮ್ಮ ಮನೆಗೆ ಬಿಟ್ಟು ಬನ್ನಿ. ಇಲ್ಲ ಅಂದ್ರೆ ನಮ್ಮ ಅಮ್ಮಂಗೊಂದು ಫೋನ್ ಮಾಡಿ ಅವರೇ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದ್ಮೇಲೇನೆ ಹಂಡೆ ಸ್ನಾನ ಅಭ್ಯಾಸ ಆಗಿದ್ದು. ನಮ್ಮ ಮನೇಲಿ ಶವರ್ ಸ್ನಾನನೇ. ಹಾಗಿರುವಾಗ ಈಗ ಈ ಮನೆ ಎಲ್ಲ ಕ್ಲೀನ್ ಮಾಡೋದು ಕಷ್ಟ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಹೊರತು ಅಡ್ಗೆ ಮಾಡಿ ಬಡಿಸೋದು ನನ್ನಿಂದ ಆಗಲ್ಲ. ಫೋನ್ ಮಾಡ್ರಿ. ಹುಚ್ಚು ಹುಡುಗಿ, ಟೆನ್ಷನ್ ಮಾಡ್ಕೋಬೇಡ. ಅದೆಲ್ಲ ನಾನ್ ಮಾಡ್ತೀನಿ. ಅದೇನಂದ್ರೆ ಒಂದು ಚಿಕ್ಕ ಕಂಡೀಷನ್. ಏನು? ಎಕ್ಸ್ಟ್ರಾ ಕೀ ಇದೆ ಅಲ್ವಾ, ಇವತ್ ರಾತ್ರಿ ಅದು ಹೊರಗ್ ಬರುತ್ತೆ. ನೀನು ಒಳಗ್ ಬರ್ಬೇಕು. ಹೋಗ್ರಿ. ನೀನು ನಾಚ್ಕೊಳ್ತಿದ್ಯಾ ಅಂದ್ರೆ ಒಪ್ಕೊಂಡ್ ಹಾಗೆ ಅಂತ ಆಯ್ತು. ಇಷ್ಟು ಸಾಕು, ನಾನ್ ನೋಡ್ಕೊಳ್ತೀನಿ. ಕಾಫಿ. ಏನೇ, ನೀನ್ ನನಗೆ ಕಾಫಿ ತಗೊಂಡ್ ಬಂದಿದ್ಯಾ? ಅದ್ರಲ್ಲೇನಾದ್ರೂ ವಿಷ ಹಾಕಿದ್ಯಾ ಹೇಗೆ? ಇನ್ನೂ ಅದಕ್ಕೆ ಟೈಮ್ ಇದೆ ಮಮ್ಮಿ. ನಿನ್ ಹಾಗೆ ನಂಬ್ಸಿ ಕುತ್ಕೆ ಕುಯ್ಯಲ್ಲ. ಇದು ವಿಷ ಅಂತ ಹೇಳಿನೇ ನಿನ್ ಬಾಯಿಗೆ ಸುರಿತೀನಿ. ಎಷ್ಟೇ ಕೊಬ್ಬು ನಿನ್ಗೆ. ಎಷ್ಟೋ ನನಗೂ ಕೂಡ ಗೊತ್ತಿಲ್ಲ. ನೀನ್ ಹೇಳಿದ್ರೆ ಕೇಳಿಸ್ಕೋಬೇಕು ಅಂತ ನನಗೂ ಕೂಡ ಇಂಟ್ರೆಸ್ಟ್ ಇದೆ. ಇದನ್ನ ಪ್ರೀತಿಯಿಂದ ತಗೊಂಡ್ ಗುಡ್ ಮಾರ್ನಿಂಗ್ ಬಾವಾ. ಗುಡ್ ಮಾರ್ನಿಂಗ್. ಭುವಿ ಕಾಫಿ ಕೊಟ್ಲಾ? ಕೊಟ್ಲು ಬಾವಾ, ನೀವ್ ಕೊಡು ಅಂತಂತಲ್ವಾ? ನೀನ್ ಬೇರೆ ಏನಾದ್ರೂ ಮರೀತೀಯ ಆದ್ರೆ ಬೆಳಿಗ್ಗೆನೆ ನಿನ್ನ ಅಕ್ಕನಿಗೆ ನಮಸ್ಕಾರ ಮಾಡೋದು ಮಾತ್ರ ಮರೆಯಲ್ಲ. ಇವಳೇನೋ ದೊಡ್ಡ ಪ್ಲಾನೇ ಮಾಡ್ತಿದ್ದಾಳೆ.
ಕಾರ್ತೀಕ ಮಾಸದಲ್ಲಿನ ವನಭೋಜನೆಯ ಪ್ರಾಮುಖ್ಯತೆ ಬಗ್ಗೆ, ಅಷ್ಟಕ್ಕೂ ವನಭೋಜನ ಅಂದ್ರೆ ಏನು, ನಮ್ಮ ಸಂಪ್ರದಾಯಕ್ಕೆ ಹೇಗೆ ಬಂತು ಅಂತ ಈಗ ನಾನು ನಿಮ್ಗೆ ಹೇಳ್ತೀನಿ. ನೀನ್ ಅವಳನ್ನ ಈ ಮನೇಲಿ ಸಾಯಿಸಬಾರ್ದು. ಸಾಯಿಸಿದ್ರೆ ನಿನ್ ಮೇಲೆ ಅನುಮಾನ ಬರುತ್ತೆ. ಹೊರಗೆಲ್ಲಾದ್ರೂ ಕರ್ಕೊಂಡು ಹೋಗಿ ಸಾಯಿಸ್ಬೇಕು. ಬಾವಾ, ನಾವು ವನಭೋಜನಕ್ಕೆ ಹೋಗೋಣವಾ? ನಿನ್ನೆ ಅಷ್ಟೇ ನಕ್ಷತ್ರ ಬರ್ತ್ಡೇ ಮಾಡಿ ಎಲ್ರೂ ಸುಸ್ತಾಗಿದ್ದೀವಿ. ಈಗ ಬೇಕಾ? ಬೇಕು ಬಾವಾ. ಕಾರ್ತಿಕ ಮಾಸದ ಕೊನೆ ವಾರ ಇದು. ಆ ಸಂಪ್ರದಾಯನ ನಾವ್ ಯಾಕೆ ಬಿಡ್ಬೇಕು ಹೇಳಿ? ನಿನ್ನೆ ಪಾರ್ಟಿಗೆ ಗಗನ್ ಬಂದಿದ್ದಕ್ಕೆ ನಾವೆಲ್ಲರೂ ತುಂಬಾ ಡಿಸ್ಟರ್ಬ್ ಆಗಿದ್ದೀವಿ. ಆ ಡಿಸ್ಟರ್ಬೆನ್ಸ್ ಅಂತ ಹೊರಗೆ ಬರೋದಕ್ಕೆ ಈಗ ನಾವೆಲ್ಲರೂ ವನಭೋಜನಕ್ಕೆ ಹೋದ್ರೆ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅನ್ಸುತ್ತೆ. ಒಳ್ಳೆ ಐಡಿಯಾ ಪೂರ್ವ. ಎಲ್ರನ್ನೂ ಕರಿ, ಅನೌನ್ಸ್ ಮಾಡೋಣ. ಹಾ ಅಪೂರ್ವ, ನಾನ್ ಕರಿತೀನಿ. ಹಾ ಅಪ್ಪ ಕೃಷ್ಣ ಪ್ರಸಾದ್, ಮೀರಾ, ಚೆರಿ, ಎಲ್ಲಿದ್ದೀರಪ್ಪ? ಆ ಬನ್ನಿ. ಬನ್ನಿ. ಏನಾಯ್ತು ಅತ್ಗೆ? ಯಾಕೆಲ್ರೂ ಕರೆದ್ರಿ? ಮೀರಾ, ನಾವೆಲ್ಲರೂ ವನಭೋಜನಕ್ಕೆ ಹೋಗ್ತಾ ಇದ್ದೀವಿ. ಎಲ್ರೂ ಹೋದ್ರೆ ನಮ್ ಮನೆನ ಯಾರು ನೋಡ್ಕೋತಾರೆ? ನಮ್ ಭುವಿ ಇದ್ದಾಳಲ್ವಾ, ಭುವಿ ನೋಡ್ಕೋತಾಳ್ ಬಿಡು. ನನಗೆ ಇಂಟರ್ವ್ಯೂ ಇದೆ ಅಂತ ಕಾಲ್ ಬಂದಿತ್ತು. ಯಾವ ಟೈಮ್ನಲ್ಲಾದರೂ ಕಾಲ್ ಬರ್ಬೋದು, ನಾನು ಬರೋಕ್ಕಾಗಲ್ಲ. ನೀವು ಹೋಗಿ ಬನ್ನಿ. ಚೆರಿ, ಒಂದ್ ನಿಮಿಷ. ಚಿಕ್ಕಿ, ಅಷ್ಟಕ್ಕೂ ವನಭೋಜನದ ವಿಶೇಷತೆ ಏನು ಅಂತಂದ್ರೆ, ರಾತ್ರಿ ನಿನ್ನ ಸಾಯಿಸ್ದೆ ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅದ್ಯಾಕಮ್ಮ ಅಂತ ಮಾತು ಹೇಳ್ಬಿಟ್ಟೆ? ಮತ್ತಿನ್ನೇನ್ ಚಿಕ್ಕಿ, ಮರ್ತೋದ್ಯಾ? ಅವಳನ್ನ ಸಾಯಿಸೋದಕ್ಕೆ ಅಂತಾನೆ ಈ ಪಿಕ್ನಿಕ್ ಪ್ಲಾನ್ ಮಾಡಿದ್ದೀನಿ. ಏನ್ ಚಿಕ್ಕಿ ಹಾಗೆ ಹೇಳ್ತಿದ್ಯಾ? ನಮ್ಮೇಲೆ ಅನುಮಾನ ಬರಬಾರ್ದು ಅಂದ್ರೆ ಕುಟುಂಬದವ್ರು ಎಲ್ಲರೂ ಒಟ್ಟಿಗೆ ಸೇರಿ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಎಲ್ಲರ ಮುಂದೆ ನಾನಿರೋವಾಗ್ಲೇ ಅವಳು ಸತ್ತು ಹೋಗ್ಬೇಕು ಅಂತ ನೀನೇ ಅಲ್ವಾ ಹೇಳಿದ್ದು? ಮರ್ತೋದ್ಯಾ? ಅರ್ಥ ಆಯ್ತು. ಅಮ್ಮೋ, ವನಭೋಜನಕ್ಕೆ ಇಂಥ ಪ್ರಾಮುಖ್ಯತೆ ಇದೆ ಅಂತ ಆಯ್ತು. ಹೌದು, ಚಿಕ್ಕವಳಾಗಿದ್ರು ನನ್ಗಿಂತ ನಿನ್ಗೆ ತುಂಬಾ ಡೀಟೇಲ್ಸ್ ಗೊತ್ತು ಕಣೆ. ವನಭೋಜನದಲ್ಲಿ ಮನೆ ಹುಡುಗಿರೆಲ್ಲ ಇರ್ಬೇಕಂತೆ. ಹಾಗಾದ್ರೆ ಭುವಿ ಕೂಡ ನಮ್ ಜೊತೆ ಬರ್ತಾಳೆ. ಹೌದಲ್ವಾ? ಸರಿ, ನೀನ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ಯಲ್ಲ, ಹೋಗು. ಸುಮ್ಮನೆ ಏನೇನೋ ಹೇಳ್ಬಿಟ್ಟೆ. ಸತ್ತೋಯ್ತು ಕೋಳಿ. ಕೃಷ್ಣ ಪ್ರಸಾದ್, ವನಭೋಜನಕ್ಕೆ ಎಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ? ಎಲ್ಲರೂ ಸಾಮಾನ್ಯವಾಗಿ ಕನಕಪುರಕ್ಕೆ ಹೋಗ್ತಾರೆ ಬಾವಾ. ಹಾಗಾದ್ರೆ ನಾವು ಕನಕಪುರಕ್ಕೆ ಹೋಗೋಣ. ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೋ. ಸರಿ. ಹೆಲೋ, ಹೌದಾ? ಅಯ್ಯೋ, ಮತ್ಯಾವಾಗ? ಹೌದಾ? ಸರಿ ಸರ್, ಓಕೆ. ಮಾವ, ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ. ಯಾವಾಗ ಅಂತ ಅವರೇ ಹೇಳ್ತಾರಂತೆ. ನಾನು ನಿಮ್ಮ ಜೊತೆನೆ ಬರ್ತೀನಿ. ಸರಿ.
ಏನ್ ಹಾಗೆ ನೋಡ್ತಿದ್ಯಾ? ಬೇಗ ಫಿನಿಶ್ ಮಾಡ್ತೀನಿ. ಇಂದು ಇಂದು ಅಯ್ಯೋ ಇಂದು ಅತ್ತೆ, ಎಲ್ಲ ಕೆಲಸ ಆಗಿದ್ಯಾ? ನಾನು ಒಬ್ಬನ್ಗೆ ಕೊಟ್ರೆ ಸಾಕ? ಅಮ್ಮನ್ಗೂ ಕೊಡ್ಬೇಕಲ್ವಾ? ಕೊಡ್ತೀನಿ ಅಂತಾನೆ ಅಲ್ವಾ ನಿಂತ್ಕೊಂಡಿರೋದು? ಹೋಗು ಕೊಡು. ಏನ್ ಹೇಳ್ತಾ ಇದ್ದೀರಾ? ಇದು ಎಂಜಲ್ ಮಾಡಿದೀನಿ. ಕೊಡು. ತಗೊಳ್ಳಿ ಅತ್ತೆ. ಇದೇನು ಶುಗರ್ ಕಮ್ಮಿ ಇರೋ ಹಾಗಿದೆ? ಇಲ್ವಲ್ಲ, ಯಾವಾಗ್ಲೂ ನಾವು ಕುಡಿಯೋಷ್ಟೇ ಹಾಕಿದ್ದೀನಿ. ನೀನ್ ಹಾಕಿದ್ಯಾ ಅಂದ್ರೆ? ಅದು ಇದೊಂದನೇ ನಾನು ಹಾಕಿದ್ದು. ಅವ್ರ ಮನೇಲಿ ಶುಗರ್ ಕಮ್ಮಿ ಹಾಕ್ತಾರಂತೆ. ನಮ್ಮ ಮನೇಲಿ ಎಷ್ಟು ಹಾಕ್ತಿವಿ ಅಂತ ಹೇಳ್ದೆ ಅಷ್ಟೇ. ಕಾಫಿ ನಾನ್ ತರ್ತೀನಿ ಅಪ್ಪ. ಏನು ಹಾಗೆ ನೋಡ್ತಿದ್ಯಾ? ನಾನು ಹೋಗಿ ಅಪ್ಪನ್ಗೆ ಕಾಫಿ ತರ್ತೀನಿ ಅಂದ್ರೆ ನೀನ್ ನಿಂತ್ಕೊಂಡು ನೋಡ್ತಾ ಇರ್ತೀಯಾ? ಬಿಟ್ರೆ ಒಂದು ಹೋಗಿ ಮನೆ ತೋರಣ ಆಗ್ಬಿಡ್ಬೇಕು. ಹೋಗೋ. ಮಾವ, ತಗೊಳ್ಳಿ ಕಾಫಿ. ಇನ್ನೂ ಏನ್ ಎಣ್ಣೆ ಮುಖ ಇಟ್ಕೊಂಡು ನಿಂತಿದ್ಯಲ್ಲ? ಹೋಗಿ ಸ್ನಾನ ಮಾಡಿ ಬಂದು ಪೂಜೆ ಮಾಡು. 4 ಭಕ್ತಿ ಕತೆ ಕೂಡ ಓದ್ಕೋ. ರಾತ್ರಿ ಅದನ್ನ ನಾನು ಕೇಳ್ತಾ ಮಲಗ್ತೀನಿ. ಸರಿ ರೀ. ಇಂದು ಬೇಗ ಹೋಗಿ ಟಿಫನ್ ಮಾಡೋ. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ? ಹೋಗು. ಅಮ್ಮ ನಮಸ್ಕಾರ. ಶಾಸ್ತ್ರಿಗಳೇ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪೂರ್ಣಿ, ಶಾಸ್ತ್ರಿಗಳಿಗೆ ಕುಡಿಯೋಕ್ಕೆ ನೀರು ಕಾಫಿ ತಗೊಂಡ್ ಬಾ. ಅಮ್ಮ ಅಮ್ಮ ಏನು ಬೇಡಮ್ಮ, ದಾರಿಲೇ ಕುಡ್ಕೊಂಡು ಬಂದೆ. ಶಾಸ್ತ್ರಿಗಳೇ, ಇದ್ದಕ್ಕಿದ್ದಂತೆ ನೀವೇ ಮನೆಗೆ ಬಂದಿದ್ದೀರಾ, ಏನ್ ವಿಶೇಷ? ಹೇಳೋಕೆ ವಿಶೇಷ ಏನಿರುತ್ತಮ್ಮ? ಮನೆಯಲ್ಲಿ ನೀವು ಪೂಜೆ ಇಟ್ಕೊಂಡ್ರೆ ಪೂಜೆ ಮಾಡೋಕ್ ಬರ್ತೀನಿ. ಅದಿಲ್ಲ ಅಂದ್ರೆ ಒಂದ್ ಒಳ್ಳೆ ಸಂಬಂಧ ಇದೆ ಅಮ್ಮ ಅಂತ ಹೇಳೋಕೆ ಬರ್ತೀನಿ. ಈ ಸಲ ನಾನ್ ತಂದ ಸಂಬಂಧ ನೀವು ಬೇಡ ಅನ್ನಲ್ಲ, ನಂಬಿ. ಅಯ್ಯೋ, ನನ್ ಮರು ಕಾಯಿಲೆಗಿಷ್ಟು ನಿಮ್ಗೆ ಹೇಳೋದನ್ನ ಮರ್ತಿದ್ದೆ. ಮಗನ್ಗೆ ಒಂದು ಸಂಬಂಧ ಗೊತ್ತಾಗಿದೆ. ಇನ್ನು ನೀವು ಶ್ರಮ ತಗೊಳ್ಬೇಡಿ. ಒಳ್ಳೆ ವಿಷಯ ಹೇಳಿದ್ರಿ ಅಮ್ಮ. ನಿಮಗಿಷ್ಟ ಆಗಿದೆ ಅಂದ್ರೆ ಹುಡುಗಿ ಸಾಕ್ಷಾತ್ ದೇವಿ ತರಾನೇ ಇರ್ತಾಳೆ. ಯಾವ ಹುಡುಗಿ? ಮದ್ವೆ ಮುಹೂರ್ತ ಇಡಿಸ್ಬೇಕಾದ್ರೆ ಎಲ್ಲ ವಿವರವಾಗಿ ಹೇಳ್ತೀನಿ ಶಾಸ್ತ್ರಿಗಳೇ. ಇನ್ನೂ ಮಾತುಕತೆಲೇ ಇದೀವಿ. ಎಲ್ಲ ಆದ್ಮೇಲೆ ನಿಮ್ಗೆ ಹೇಳ್ ಕಳಿಸ್ತೀನಿ. ಒಳ್ಳೇದಮ್ಮ, ಹೋಗ್ಬರ್ತೀನಿ. ಸರಿ. ಅಮ್ಮ, ಈಗ ನೀನು ಪುರೋಹಿತ್ರಿಗೆ ಹೇಳಿ ಸಂಬಂಧ ಭುವಿನೇನಾ? ಹೌದು. ಅದ್ರಲ್ಲಿ ಅನುಮಾನ ಏನಿದೆ? ಅಣ್ಣ ಭುವಿನ್ ಪ್ರೀತಿ ಮಾಡ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೆ ಭುವಿ ಅಣ್ಣನ್ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗಿಲ್ಲ ಅಲ್ವಾ? ನನ್ ಮಗ ಇಷ್ಟಪಟ್ಟ ಅಂದ್ಮೇಲೆ ಕೋಹಿನೂರ್ ಡೈಮಂಡ್ ತರದ ಹುಡುಗಿ ಆದ್ರೂ ಇಷ್ಟಪಡ್ಲೇಬೇಕು. ಕೋಹಿನೂರ್ ಡೈಮಂಡ್ ಆದ್ರೂ ಕಣ್ ಮುಚ್ಕೊಂಡ್ ಮದ್ವೆ ಆಗೋಕ್ ಆಗಲ್ಲಮ್ಮ. ಭುವಿ ಹತ್ರ ಕೂಡ ಕನ್ಫರ್ಮೇಶನ್ ತಗೊಂಡ್ಮೇಲೆ
ಇಂಥ ಕಾನ್ಫಿಡೆನ್ಸ್ ತೋರ್ಸಿದ್ರೆ ಒಳ್ಳೇದಂತ ಅನ್ಸುತ್ತಮ್ಮ.